ಅಣ್ಣ ಅವ್ರೊಬ್ರನ್ನೇ ಹೆಂಗಣ ಕಳ್ಸಕ್ಕಾಗತ್ತೆ? ಈ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಕರಿತಿದ್ದಾರೆ ಅಂದ್ರೆ ಅವ್ರ ಮನೆಯವರು ಏನೋ ಮಸ್ಲತ್ ಮಾಡ್ತಿದ್ದಾರೆ ಅಂತಾನೆ ಅರ್ಥ. ಹೇಗಣ ಅವ್ರನ್ನ ಕಳ್ಸೋದು? ಅದೆಲ್ಲ ಸರಿ ಬರಲ್ಲ ಅಣ್ಣ. ಅಣ್ಣ ನೀನಾದ್ರೂ ಹೇಳೋಣ, ಹೇಗಾದ್ರೂ ಮಾಡಿ ಒಬ್ರೇ ಹೋಗೋದ್ ಬೇಡ ಅಂತ ಹೇಳೋಣ. ಏಯ್ ನಾನು ಹೇಗೂ ಹೇಳಕ್ಕಾಗುತ್ತೆ? ನೀನೇನಾದ್ರೂ ಮಾತಾಡಿ ನಾನು ಜೊತೆಲಿ ಬರ್ತೀನಿ ಅಂತ ಒಪ್ಸೋರ್ನ. ಆಗ್ಲೇ ಬೇಡ ಅಂತ ಮುಗು ಕೊಡ್ದಂಗೆ ಹೇಳಿದಾರೆ. ಇವಾಗ ಏನಾದ್ರು ನಾನು ಮತ್ತೆ ಹೋಗಿ ಕೇಳಿದ್ರೆ ಕೋಪ ಮಾಡ್ಕೋತಾರೆ. ಹೌದ್ ಕಣ, ಅರ್ಜೆಂಟು, ಬೇಗ ನೋಡೋ. ಹಾ, ಅದನ್ನ ನಾನು ಹೇಳ್ತಿರೋದು. ನೀನ್ ಯಾವಾಗ ಸಿಗ್ತೀಯ ಹೇಳು? ಏ ಹರಿ, ಅವಾಗಿಂದ ಫೋನಲ್ಲೇ ಮಾತಾಡ್ತಿದ್ಯಾ, ತಿಂಡಿ ಮಾಡ್ಬಾ. ತಿಂತೀನಣ್ಣ. ಹೋ ಬಂದ್ಯಮ್ಮ, ದೋಸೆ ರೆಡಿ ಇದೆ, ತಿಂಡಿ ಮಾಡ್ಕೊಬಾ. ಇಲ್ಲ ಅಣ್ಣ, ನಂಗೆ ಈಗ ಹಸುವಾಗ್ತಿಲ್ಲ, ಆಮೇಲೆ ತಿಂತೀನಿ. ಯಾಕಮ್ಮ ಮುಖ ಒಂಥರ ಇದೆ? ಏನಾದ್ರೂ ಸಮಸ್ಯೆನಾ? ಇಲ್ಲ ಅಣ್ಣ, ಅತ್ಗೆ ಫೋನ್ ಮಾಡಿದ್ರು. ನನ್ನ ಕೆಲಸ ಜಾಯಿನ್ ಆಗೋದಕ್ಕೆ ಸರ್ಟಿಫಿಕೇಟ್ ಬೇಕು ಅಂತ ಕೇಳಿದ್ದೆ. ಅದಕ್ಕೆ ಡಾಕ್ಯುಮೆಂಟ್ಸು ಸರ್ಟಿಫಿಕೇಟ್ ಎಲ್ಲ ರೆಡಿ ಇದೆ, ಇವತ್ತೇ ಬಂದು ತೊಗೊಂಡು ಹೋಗು ಅಂದರು. ನಾನು ಹೋಗಿ ಬರಲಾ? ಇವತ್ತೇ ಹೋಗ್ಬೇಕಮ್ಮ? ಹಾಂ ಅಣ್ಣ, ಅದಕ್ಕೆ ನನ್ನ ಜೊತೆ ಮಾತಾಡಿದ್ದು ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ಚಿಕ್ಕಮಂಗ್ಳೂರಿಗೆ ಬಂದರೆ ತಂದು ಕೊಡ್ತೀನಿ ಅಂದರು. ಕೊರಿಯರ್ ಮಾಡಕ್ ಹೇಳ್ಬೇಕು ತಾನೆ? ಇಲ್ಲ ಅಲ್ಲಿಂದ ಬಸ್ಗೆ ಹಾಕ್ಬೋದಿತ್ತು, ಇಲ್ಲಿಗೆ ಬಂದಾಗ ತಗೋಬೋದಿತ್ತಲ್ಲ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಯಾರ್ಯಾರ ಕೈಯಲ್ಲೂ ಕೊಡೋಕ್ಕಾಗಲ್ಲ, ನೀನೇ ಬಂದು ತೊಗೊಂಡು ಹೋಗು ಅಂದರು. ಅದಕ್ಕೆ ನಾನೇ ಬೇಗ ಹೋಗಿ ತೊಗೊಂಡು ಬಂದ್ಬಿಡ್ತೀನಿ. ಸಡನ್ ಆಗಿ ಏನಿದು? ಏನಾದರೂ ಪ್ಲಾನ್ ಮಾಡಿದಾರಾ? ಏನು ಮಾಡೋದು ಅಂತ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಹರಿ, ಏನು ಯೋಚನೆ ಮಾಡ್ತಿದ್ಯಾ? ಕರ್ಕೊಂಡು ಹೋಗು, ಅದೇನಿದೆ ಬೇಗ ತಗೊಂಡ್ಬಂದ್ಬಿಡಿ. ಸರಿ ಅಣ್ಣ, ಈಗಲೇ ಕಾರ್ ಅರೇಂಜ್ ಮಾಡ್ತೀನಿ. ಇಲ್ಲ ಇಲ್ಲ, ಕಾರೆಲ್ಲ ಏನು ಬೇಡ, ನಾನು ಒಬ್ಳೆ ಬಸ್ಸಲ್ಲಿ ಹೋಗಿ ಬರ್ತೀನಿ. ಯಾಕೆ? ನಾನು ಬಂದರೆ ಏನು ಪ್ರಾಬ್ಲಮ್ಮು? ಅದಕ್ಕೆ ನೀವು ಬರೋದು ಬೇಡ ಅಂದಿದ್ದಾರೆ. ನಿಮ್ಮನ್ನ ಯಾರಾದರೂ ಅಲ್ಲಿ ನೋಡ್ಬಿಟ್ರೆ ಸುಮ್ಮನೆ ಯಾಕೆ ತೊಂದರೆ? ನಾನು ಒಬ್ಳೆ ಹೋಗಿ ಬರ್ತೀನಿ. ಅಲ್ಲಮ್ಮ, ನೀನು ಒಬ್ಬಳನ್ನ ಕಳ್ಸೋದಕ್ಕಾಗತ್ತಾ? ಅಯ್ಯೋ, ಏನು ತೊಂದರೆ ಇಲ್ಲ ಅಣ್ಣ, ಚಿಕ್ಕಮಂಗ್ಳೂರಿಗೆ ಡೈರೆಕ್ಟ್ ಬಸ್ ಇದೆಯಲ್ಲ, ಅದರಲ್ಲೇ ಹುಷಾರಾಗಿ ಹೋಗಿ ಬರ್ತೀನಿ. ಅಯ್ಯೋ, ಒಬ್ಬರೆಲ್ಲ ಹೋಗೋದು ಬೇಡ, ನಾನು ಬರ್ತೀನಿ. ಬೇಕಾದ್ರೆ ನಾನು ದೂರನೇ ನಿಂತಿರ್ತೀನಿ. ಬೇಡ ರೀ, ಸುಮ್ಮನೆ ನಿಮ್ಮ ಕೆಲಸ ಎಲ್ಲ ಬಿಟ್ಟು ನನ್ನ ಜೊತೆ ಯಾಕೆ ಬರ್ತೀರಾ? ಅದೇನು ಬೇರೆ ಊರಾ? ನಮ್ಮದೇ ಊರಲ್ವಾ, ನನಗೇನು ಸಮಸ್ಯೆ ಆಗಲ್ಲ. ಸರಿ, ನಾನು ಬೇಗ ರೆಡಿಯಾಗಿ ಹೊರಡ್ತೀನಿ. ದಿವ್ಯಾ, ಅವಳ ಮನೆಗೆ ಬರಕ್ಕೆ ಹೇಳಿದ್ಯಾರು? ಎಲ್ಲ ನೀವೇ ನಿರ್ಧಾರ ಮಾಡೋದಾದ್ರೆ ಈ ಮನೆಯಲ್ಲಿ ನಾನು ಯಾಕಿರ್ಬೇಕು? ಹಾಗಾದ್ರೆ ನನ್ನ ಮಾತಿಗೆ ಈ ಮನೆಯಲ್ಲಿ ಕವಡೆ ಪೈಸದ ಕಿಮ್ಮತ್ತಿಲ್ಲ ಅಂತ ಆಯ್ತು. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಈ ದದ್ದಿಗೆ. ನಿನಗೊಂದು ಏಯ್, ಅವಳಿಗೆ ಯಾಕೆ ಹೊಡೆಯೋದಕ್ಕೆ ಹೋಗ್ತಾ ಇದೀಯಾ? ಫೋನ್ ಮಾಡಕ್ ಹೇಳಿದ್ದು ನಾನೇ, ನೀನೇನಿದ್ರು ನನ್ನ ಹತ್ರ ಮಾತಾಡು. ಓ, ಮಗಳ ಮೇಲಿನ ಮಮಕಾರ ಗಟ್ಟಿಯಾಗಿ ಮಾತಾಡಿಸ್ತಿದ್ಯಾ? ರೀ ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಅವಳು ಎಷ್ಟೇ ಆಗ್ಲಿ ನಮ್ಮ ಮಗಳಲ್ವಾ, ನಮಗೆ ದಾಸ್ ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಅವಳನ್ನ ಹೇಗ್ರಿ ಬಿಟ್ಟಿರೋಕ್ಕಾಗತ್ತೆ? ಅದ್ರಲ್ಲೂ ಅವಳು ಫೋನ್ ಮಾಡಿ ದಿವ್ಯ ಹತ್ರ ಮಾತಾಡಿದ್ಮೇಲಂತೂ ನನಗೆ ಕೈ ಕಾಲ ಆಡ್ತಾ ಇಲ್ಲ. ಅದಕ್ಕೆ ನಾವೇನೇ ಮಾಡಕ್ಕಾಗತ್ತೆ? ಪ್ರಪಾತದ ಆಳ ತಿಳ್ಕೊಳ್ದೆ ಧುಂಕ್ತಾಳ ಅವಳು, ಅನುಭವಿಸ್ಬೇಕಾಗಿರೋದು ಅವಳೇ. ರೀ ಆಗಿದ್ದಾಗೋಯ್ತು ರೀ, ಇನ್ಮೇಲೆ ಏನಾಗ್ಬೇಕೋ ಅದನ್ನ ನೋಡಿ. ಅಮ್ಮ, ಗೂಡು ಬಿಟ್ಟು ಹಕ್ಕಿ ವಾಪಸ್ ಬರ್ಬೋದು, ಮನೆ ಬಿಟ್ಟು ಹೆಣ್ಣು ಯಾವತ್ತೂ ವಾಪಸ್ ಬರಲ್ಲ. ಅವಳು ನಿಮ್ಮನ್ನ ಯಾಮಾರಿಸ್ತಾ ಇರ್ತಾಳೆ. ಇವಳು ಸರ್ಟಿಫಿಕೇಟ್ಸ್ ಕೊಡ್ತೀನಿ ಬಾ ಅಂದಿರ್ತಾಳೆ, ಮೆತ್ತಗ್ ಬಂದು ಅವಳದೆಲ್ಲ ಇಸ್ಕೊಂಡು ಹೋಗಕ್ ಬರ್ತಿರ್ತಾಳೆ. ಅವಳು ಸ್ವಾರ್ಥ ನನಗ್ ಗೊತ್ತಿಲ್ವೇನಮ್ಮ? ಇಲ್ಲ, ಚಂದು ನಮ್ಮನೆಗೆ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅಮ್ಮ, ಅವಳು ಮಾತನ್ನ ನಂಬಿ ಮೋಸ ಹೋಗಬೇಡ. ಅವಳು ಇಲ್ಲಿ ಬಂದ್ರು ನಿನ್ ಮಾತು ಕೇಳಲ್ಲ, ಇಲ್ಲಿ ಇರಲ್ಲ. ಇಲ್ಲ ದಾಸ್, ಅವಳು ಫೋನಲ್ಲಿ ಮಾತಾಡಿದ್ದನ್ನು ಕೇಳಿದ್ರೆ ಅವಳ ಮನ್ಸಲ್ಲಿ ಏನೋ ನೋವಿದೆ. ಅದನ್ನ ನಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಡ್ತಿದ್ದಾಳೆ ಅಷ್ಟೇ.
ಅದಕ್ಕೋಸ್ಕರ ಹಾಸ್ಟೆಲ್ನಲ್ಲಿ ಇರ್ತೀನಿ ಅಂತ ದಿವ್ಯ ಹತ್ರ ಹೇಳಿದಾಳೆ. ಇದನ್ನೆಲ್ಲ ಕೇಳಿ ನಂಗೆ ಸಂಕಟ ಆಗ್ತಿದೆ ಕಣೋ. ಅಯ್ಯೋ, ಆದ್ರೆ ನಿನ್ನ ಮಮಕಾರ ಸಂಕಟ ಅವಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ರೀ, ಹಳೆ ವಿಷಯನೆಲ್ಲ ಬಿಟ್ಬಿಡಿ. ಅವಳು ಬಂದಾಗ ನೀವಿಬ್ರು ಸ್ವಲ್ಪ ಸಮಾಧಾನವಾಗಿರಿ. ಕೋಪದಲ್ಲಿ ಕೊಯ್ಕೊಂಡು ಮಗು ಮತ್ತೆ ಬರಲ್ಲ. ಅವಳ ಹತ್ರ ನಾನ್ ಮಾತಾಡಿ ಅವಳು ಇಲ್ಲೇ ಇರೋದಕ್ಕೆ ನಾನು ಒಪ್ಪಿಸ್ತೀನಿ. ಅಮ್ಮ, ನೀನ್ ಐಸ್ ಇಟ್ಟು ಮಾತ್ರಕ್ಕೆ ನೈಸ್ ಆಗೋ ಕ್ಯಾರೆಕ್ಟರ್ ಅವಳದಲ್ಲ. ಸುಮ್ಮನೆ ನೀನ್ ಟೈಮ್ ವೇಸ್ಟ್ ಮಾಡ್ಕೋಬೇಡ. ದಿವ್ಯಾ, ನೀನು ಅವಳಿಗೆ ಫೋನ್ ಮಾಡಿ ಬರಬೇಡ ಅಂತ ಹೇಳು. ಅಣ್ಣ, ಅವ್ರೊಬ್ರನ್ನೇ ಹೆಂಗಣ ಕಳ್ಸಕ್ಕಾಗತ್ತೆ? ಈ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಕರಿತಿದ್ದಾರೆ ಅಂದ್ರೆ ಅವ್ರ ಮನೆಯವರು ಏನೋ ಮಸ್ಲತ್ ಮಾಡ್ತಿದ್ದಾರೆ ಅಂತಾನೆ ಅರ್ಥ. ಹೇಗಣ ಅವ್ರನ್ನ ಕಳ್ಸೋದು? ಅದೆಲ್ಲ ಸರಿ ಬರಲ್ಲ ಅಣ್ಣ. ಅಣ್ಣ, ನೀನಾದ್ರೂ ಹೇಳೋಣ, ಹೇಗಾದ್ರೂ ಮಾಡಿ ಒಬ್ಬರೇ ಹೋಗೋದು ಬೇಡ ಅಂತ ಹೇಳೋಣ. ಏಯ್, ನಾನು ಹೇಗೂ ಹೇಳಕ್ಕಾಗುತ್ತೆ? ನೀನೇನಾದ್ರೂ ಮಾತಾಡಿ ನಾನು ಜೊತೆಲಿ ಬರ್ತೀನಿ ಅಂತ ಒಪ್ಸೋರ್ನ. ಆಗ್ಲೇ ಬೇಡ ಅಂತ ಮುಗು ಕೊಡ್ದಂಗೆ ಹೇಳಿದ್ದಾರೆ. ಇವಾಗ ಏನಾದ್ರು ನಾನು ಮತ್ತೆ ಹೋಗಿ ಕೇಳಿದ್ರೆ ಕೋಪ ಮಾಡ್ಕೋತಾರೆ. ಅಣ್ಣ, ಒಂದ್ ಕೆಲಸ ಮಾಡು, ನೀನೇ ಹೋಗ್ಬಿಟ್ಟು ಬಂದ್ ಮಾಡೋಣ. ಸಡನ್ ಆಗಂದ್ರೆ ಆಗಲ್ಲ ಕಣೋ. ಇವತ್ತು ಸೈಟಿಗೆ ಇಂಜಿನಿಯರ್ ಬೇರೆ ಬರ್ತಾ ಇದ್ದಾರೆ, ತುಂಬಾ ಕೆಲಸ ಇದೆ. ಇಲ್ಲಾಂದಿದ್ರೆ ನೀನ್ ಹೇಳೋದೇ ಬೇಕಾಗಿಲ್ಲ, ನಾನೇ ಕರ್ಕೊಂಡು ಹೋಗ್ತಿದ್ದೆ. ಏನಣ್ಣ, ನಿನ್ ತಮ್ಮನಿಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ಅದ್ ಹಾಗಲ್ವೋ, ಸ್ವಲ್ಪ ಇರು. ಮೈ, ನಿನಗೆ ಇವತ್ತೇನೋ ಕೆಲಸ ಪುಟ್ಟ? ಅರಿಯೋಣ, ಆ ಪ್ಲೇಟ್ ಕೊಡಿಲಿ. ಎರಡು ದೋಸೆ ಇದೆ. ತಗೋ, ತಲೆ ಹೊಡಿತೀನಿ. ತಲೆ ಎಲ್ಲ ಮಾತಾಡ್ಬೇಡ. ಅಣ್ಣ ಕೇಳಿದ್ದು ಕಾಲೇಜ್ಗೆ ಹೋಗ್ತೀಯ ಇಲ್ವಾ ಅಂತ. ಆಯ್ತು ಕಣ, ಸ್ವಲ್ಪ ಮೆತ್ತಗೆ ಮಾತಾಡು. ಲೋ ಮೈ, ನಿನ್ನ ಕಾಲೇಜ್ ಇದೆಯೇನೋ ಇವತ್ತು? ಇಲ್ಲ ಅಣ್ಣ, ಸ್ಟಡಿ ಹಾಲಿಡೇಸ್. ಹಾಗಾದ್ರೆ ನಿಮ್ಮ ಅತ್ತಿಗೆ ಜೊತೆ ಚಿಕ್ಕಮಂಗ್ಳೂರ್ಗೆ ಹೋಗ್ಬರ್ತೀಯಾ? ನಾನು ಹೋಗ್ತೀನಿ, ನಾನು ಹೋಗ್ತೀನಿ. ಏಯ್, ಬರೀ ಹೋಗೋದಲ್ಲ, ಅವ್ರ ಜೊತೆನೆ ಇರ್ಬೇಕು. ಇರ್ತೀನಿ. ಅಣ್ಣ, ಇಲ್ಲಿಂದ ಬಸ್ಸಲ್ಲಿ ಹೋದ್ರೆ ಎಷ್ಟೊತ್ತಾಗ್ಬೋದು? 4 ಅವರ್ ಅಷ್ಟೇ ಅತ್ಗೆ. ಹೌದಮ್ಮ, ಆದ್ರೆ ನೀನೊಬ್ಬಳೆ ಹೋಗೋದು ಬೇಡ. ಅಣ್ಣ, ಹರಿ ಅವ್ರನ್ನ ನನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ನಂಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಅದಕ್ಕೆ ಬೇಡ ಅಂತ ಇದ್ದಾರೆ. ಏನೋ ಪ್ಲಾನ್ ಮಾಡಿದಾರೆ ಅವರು. ನಿಮ್ಮೊಬ್ಬರನ್ನ ಕಳ್ಸೋದಕ್ಕೆ ಯಾಕೋ ಮನ್ಸು ಒಪ್ತಾ ಇಲ್ಲ. ಹರಿ ಪ್ಲೀಸ್, ಬೇಡ. ನಾನು ಹೇಳ್ದೆ ಅಲ್ವಾ, ನಾನು ದೂರ ಇರ್ತೀನಿ ಅಂತ. ಸ್ವಲ್ಪ ಇರು, ನಾನು ಮಾತಾಡ್ತೀನಿ ಇರು. ಹಂಗಲ್ಲ ಅಣ್ಣ, ಇವಾಗ ನಾನು ಹೋದ್ರೆ ಏನ್ ಪ್ರಾಬ್ಲಮ್ಮು? ನನ್ನ ಪಾಡಿಗೆ ನಾನು ಇರ್ತೀನಿ, ಅವ್ರ ಪಾಡಿಗೆ ಅವ್ರು ಹೋಗಿ ಸರ್ಟಿಫಿಕೇಟ್ ತಗೊಂಡ್ಬರ್ಲಿ. ಅದಕ್ಕೆ ನೀವು ಬರೋದು ಬೇಡ ಅಂತ ಹೇಳಿದಾರೆ ಅಂದ್ರೆ ಏನಾದ್ರೂ ಒಂದು ಕಾರಣ ಇರುತ್ತೆ ಅಲ್ವಾ? ಸರಿಮ್ಮ, ನೀನ್ ಹೇಳ್ದಾಗೆ ಹರಿ ಬರೋದು ಬೇಡ. ಹಾಗಂತ ನಿನ್ನನ್ನು ಒಬ್ಬಳನ್ನ ಕಳ್ಸೋದಕ್ಕೆ ನಮ್ಗೆ ಮನ್ಸು ಇಲ್ಲ. ಒಂದ್ ಕೆಲಸ ಮಾಡು, ನಿನ್ ಜೊತೆ ಮಯೂರ ಬರ್ತಾನೆ, ಅವನನ್ನ ಕರ್ಕೊಂಡು ಹೋಗು. ಅಯ್ಯೋ ಪಾಪ ಅಣ್ಣ, ಸುಮ್ಮನೆ ಇವ್ನ್ಗೆ ಯಾಕೆ ತೊಂದ್ರೆ? ಅಯ್ಯೋ ಅತ್ಗೆ, ನನ್ಗೇನ್ ತೊಂದ್ರೆ ಇಲ್ಲ. ಮನೇಲಿ ನಂಗೂ ಕೂತು ಕೂತು ಬೋರೆ. ಸೀತೆ ಜೊತೆ ಹನುಮಂತ ಬಂದಂಗೆ ನಾನ್ ನಿಮ್ ಜೊತೆ ಬರ್ತೀನಿ. ಇನ್ನೇನಮ್ಮ, ಕರ್ಕೊಂಡು ಹೋಗ್ಬೋದಲ್ವಾ ಇವಾಗ? ಅತ್ಗೆ, ನಾನ್ ಬಂದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಅಯ್ಯೋ ಹಾಗಲ್ಲ. ನಿನ್ಗೆ ಓಕೆನಾ? ಬಿಗ್ ಬಾಸ್ಗೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಸಿಕ್ಕಷ್ಟು ಖುಷಿ ಆಗ್ತಿದೆ. ಓಕೆನಾ ಅಂತ ಕೇಳ್ತಿದ್ದೀರಲ್ಲ ಅತ್ಗೆ. ಸರಿ, ನಿನ್ನೂ ಕರ್ಕೊಂಡು ಹೋಗ್ತೀನಿ. ನೀನ್ ಬೇಗ ರೆಡಿ ಆಗು, ನಾನು ಪರ್ಸು ಮೊಬೈಲ್ ಎಲ್ಲ ತಗೊಂಡ್ ಬರ್ತೀನಿ. ಸರಿ. ಅಬ್ಬಾ, ಚಿಕ್ಕಮಂಗ್ಳೂರ್ಗೆ ಹೋಗಿ 6 ತಿಂಗಳಾಗಿತ್ತು. ಆ ಘಾಟ್ ಸೆಕ್ಷನ್ ಅಲ್ಲಿ ಆ ಬಸ್ನ ತಿರುಗಿಸೋದು ನೋಡೋಕೆ ಖುಷಿ. ಲೈ ಮಯ್ಯೆ, ಹನುಮಂತನ್ ತರ ಅಲ್ಲೋಗಿ ಏನಾದ್ರು ಕಪಿ ಚೇಷ್ಟೆ ಮಾಡಿದ್ರೆ ಕೆನ್ನೆ ಮೇಲೆ ಬಾರಿಸ್ತೀನಿ ಅಷ್ಟೇ. ಆಮೇಲೆ ಸುಮ್ದಿರ, ಅವನ ಯಾಕೆ ಕಪಿ ಚೇಷ್ಟೆ ಮಾಡ್ತಾನೆ? ಅವನು ಜವಾಬ್ದಾರಿಯಿಂದನೇ ನಡ್ಕೋತಾನೆ. ನೀನ್ ಸುಮ್ನೆ ಗಾಬರಿ ಆಗ್ಬೇಡ, ಆರಾಮಾಗಿರು. ಮೈ, ನೀನ್ ಬೇಕು ಹೋಗಿ ರೆಡಿ ಆಗ್ಬಾ. ಸರಿ. ಅವಳು ನನ್ನ ಮಾತು ಕೇಳ್ತಾಳೆ. ಅವಳು ಬಂದಾಗ ನೀವು ದ್ವೇಷನೆಲ್ಲ ಮರೆತು ಅವಳು ನನ್ನ ಮಗಳು, ಅವಳು ನನ್ನ ತಂಗಿ ಅನ್ನೋ ಭಾವನೆಯಲ್ಲಿದ್ರೆ ಅಷ್ಟೇ ಸಾಕು. ಆಮೇಲೆ ಬೇಕಾದ್ರೆ ನೀವಿಬ್ರು ಅನ್ಕೊಂಡಾಗೆ ಅವಳನ್ನ ಬೇರೆ ಮದುವೆ ಮಾಡಿಸಿದ್ರು ಪರವಾಗಿಲ್ಲ. ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಅತ್ತೆ, ಏನ್ ಮಾತಾಡ್ತಿದ್ದೀರಾ? ಚಂದನ ಇಲ್ಲಿಗೆ ಬರ್ತಿದ್ದು ಸರ್ಟಿಫಿಕೇಟ್ಗೋಸ್ಕರ. ನೀವ್ ನೋಡಿದ್ರೆ ಬೇರೆ ಮದುವೆ ಅಂತೆಲ್ಲ ಹೇಳ್ತಿದ್ದೀರಾ.
ಈಗ ಆಲ್ರೆಡಿ ಅವಳು ಒಬ್ಬನ ಮದ್ವೆ ಆಗಿದ್ದಾಳೆ, ಮತ್ತೆ ಮತ್ತೊಂದು ಮದ್ವೆ ಮಾಡೋಕೆ ಹೇಗಾಗತ್ತೆ ಅತ್ತೆ? ಅದಕ್ಕೆ ಅವಳ ಜೀವನ ಹೇಗ್ ಬೇಕಾದ್ರೂ ಹಾಳಾಗೋಗ್ಲಿ ಬಿಟ್ಬಿಡು ಅಂತ ಹೇಳ್ತಾ ಇದೀಯಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಅತ್ತೆ. ನೀನ್ ಸ್ವಲ್ಪ ಸುಮ್ಮನೆ ಇರು. ಸರಿ, ನೀನು ಹೇಳ್ದಾಗೆ ಅವಳು ನಾವು ಬೇಕು ಇಲ್ಲೇ ಇರ್ತೀನಿ ಅನ್ನೋದಾದ್ರೆ ನನ್ನ ಅಭ್ಯಂತರ ಏನೂ ಇಲ್ಲ. ಈ ಮದುವೆನ ಹೇಗೆ ಸುಳ್ಳು ಮಾಡಬೇಕು ಅಂತ ಈ ಮಹಾಬಲಂಗ್ ಚೆನ್ನಾಗಿ ಗೊತ್ತು. ಅದು ಬಿಟ್ಟು ಬೇರೆ ಏನಾದ್ರೂ ಅವಳು ಇಲ್ಲ ರೀ, ಅವಳಿನ ಮುಂದೆ ಇಲ್ಲೇ ಇರ್ತಾಳೆ. ನೀವಿಷ್ಟು ಹೇಳಿದ್ರಲ್ಲ ಅಷ್ಟು ಸಾಕು. ಅವಳು ಇದೇ ಮನೇಲಿ ಇರೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಹಾ ದಾಸ್, ನಿಮ್ಮಪ್ಪನೇ ಒಪ್ಕೊಂಡಾಯ್ತು, ನೀನೇನ್ ಹೇಳ್ತೀಯೋ? ಅಪ್ಪ ಒಪ್ಕೊಂಡ್ಮೇಲೆ ನಂದೇನು ಅಭ್ಯಂತರ ಇಲ್ಲಮ್ಮ. ಅವಳೆಲ್ಲ ಮರೆತು ಇಲ್ಲೇ ಇರೋ ಹಾಗೆ ನಾನ್ ನೋಡ್ಕೋತೀನಿ, ಖಂಡಿತ ನೋಡ್ಕೋತೀನಿ. ಅಣ್ಣ ನಾನು ರೆಡಿ. ಮೈ ಇದು ಇಟ್ಕೋ, ಹುಷಾರಾಗಿ ಕರ್ಕೊಂಡು ಹೋಗ್ಬಿಟ್ ಬಾ. ಬಸ್ ನಿಲ್ಸಿದ್ರು ಅಂತ ಅದಕ್ಕೇನು ಬಿಟ್ಟು ಎಲ್ಲೂ ಹೋಗ್ಬಿಡ್ಬೇಡ. ಏ ಮೈ, ಮೊಬೈಲು ಸೈಲೆಂಟ್ ಮಾಡ್ಬೇಡ. ನಾನು ಕಾಲ್ ಮಾಡ್ತಾ ಇರ್ತೀನಿ, ಪಟ್ಟತ್ತ ರಿಸೀವ್ ಮಾಡಬೇಕು. ಆಯ್ತು ಬಿಡೋಣ. ಒಳಗಿಟ್ಕೋ. ಮೈ ರೆಡಿನಾ? ಹಾ ರೆಡಿ ಅತ್ಗೆ. ಹೊರಡಲ್ವಾ? ಅಣ್ಣ ಹೋಗಿ ಬರ್ತೀವಿ. ಸರಿನಮ್ಮ, ಹುಷಾರು. ಚಿಕ್ಕಮಂಗ್ಳೂರು ರೀಚ್ ಆಗ್ತಿದ್ದಂಗೆ ಒಂದು ಫೋನ್ ಮಾಡಿ. ಹಾ ಸರಿ ಅಣ್ಣ. ಆದ್ರೂ ಬಸ್ಸಲ್ಲೆಲ್ಲ ಯಾಕೆ ಹೋಗ್ಬೇಕು? ಇರಿ, ನಾನು ಕಾರ್ ಹೇಳ್ತೀನಿ. ಅಯ್ಯೋ, ಬೇಡ ರೀ, ಕಾರ್ಗೆಲ್ಲ ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡೋದು? ನಾವು ಹುಷಾರಾಗಿ ಬಸ್ಸಲ್ಲಿ ಹೋಗಿ ಬರ್ತೀವಿ. ಇರಿ, ನಾನು ದುಡ್ಡು ಕೊಡ್ತೀನಿ. ಬೇಡ, ದುಡ್ಡೇನು ತೊಂದರೆ ಇಲ್ಲ, ನನ್ನ ಹತ್ರ ಇದೆ. ಅಲ್ಲ ಇರ್ಲಿ, ಪರವಾಗಿಲ್ಲ, ಏನ್ಕಾದ್ರೂ ಬೇಕಾಗತ್ತೆ. ಬೇಡ ಅಂತ ಹೇಳ್ದೆ ಅಲ್ವಾ? ಸರಿ ಸರಿ, ಟೈಮ್ ಆಗ್ತಿದೆ, ನಾವಿನ್ ಹೊರಡ್ತೀವಿ. ಬಾ ಮೈ. ಇರಮ್ಮ, ಆಟೋದವನಿಗೆ ಫೋನ್ ಮಾಡಿ ಕರೆಸ್ತೀನಿ.